ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಕ್ಷಿದಾರರಾದ ಪ್ರಬಲ ಅವರು ಈ ಆಕ್ಸಿಡೆಂಟ್ ಮಾಡಿಸಿಲ್ಲ ಮೈ ಲಾರ್ಡ್. ಇದನ್ನ ಅರ್ಥ ಮಾಡಿಕೊಂಡು ಆನರೇಬಲ್ ಕೋರ್ಟ್ ಪರಶುರಾಮ್ ಅವರು ಇವಾಗ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ. ಅವರ ಆರೋಗ್ಯದ ಸ್ಥಿತಿ ಸುಧಾರಿಸಿ ಕೋರ್ಟ್ ಬಂದು ಅವ್ರ ಒಪಿನಿಯನ್ ನ ತಗೊಳ್ಳೋ ತನಕ ನಮ್ಮ ಕಕ್ಷಿದಾರರಾದ ಪ್ರಬಲ ಅವ್ರಿಗೆ ಜಾಮೀನನ್ನ ಕೊಡ್ಬೇಕು ಅಂತ ಕಳಕಳಿಯಾಗಿ ಬೇಡ್ಕೊತಾ ಇದ್ದೀನಿ ಮೈ ಲಾರ್ಡ್ಶಿಪ್. ದಟ್ಸ್ ಆಲ್ ಮೈ ಲಾರ್ಡ್ಶಿಪ್. ಎರಡೂ ಕಡೆ ವಾದ ವಿವಾದಗಳನ್ನು ಕೇಳಿದ ಬಳಿಕ ಪರಶುರಾಮ್ ಅವರ ಕೇಸ್ ವಿಚಾರದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಹೇಳಿಕೆ ನೀಡಲು ಆಗದೇ ಇರುವುದರಿಂದ ಹಾಗೂ ಪ್ರಬಲಾರವರ ಮೇಲೆ ಹಾಕಿರುವ ಮತ್ತೆರಡು ಆರೋಪಗಳಿಗೆ ಸರಿಯಾದ ಸಾಕ್ಷಿ ಆಧಾರಗಳನ್ನು ನೀಡದೇ ಇರುವ ಕಾರಣ ಭಾರತೀಯ ನ್ಯಾಯ ಸಂರಕ್ಷಣಾ ಸಂಹಿತೆ ಸೆಕ್ಷನ್ 481 ಪ್ರಕಾರ ಪ್ರಬಲಾ ಅವರಿಗೆ ಕಂಡೀಷನ್ ಜಾಮೀನು ನೀಡಲಾಗುವುದು. ಥ್ಯಾಂಕ್ ಯು ಮೈ ಲಾರ್ಡ್. ಕೋರ್ಟಿನ ಮುಂದಿನ ಅವಧಿಯವರೆಗೂ ಪ್ರಬಲಾ ಅವರು ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡತಕ್ಕದ್ದು. ಪರಶುರಾಮ್ ಅವರು ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಯ ಕಡೆ ಹೋಗಿದ್ದಲ್ಲಿ ಸಾಕ್ಷಿ ನಾಶ ಪ್ರಯತ್ನ ಎಂದು ತಕ್ಷಣ ಪೊಲೀಸರು ಅವರನ್ನ ಬಂಧಿಸಲಾಗುವುದು. ಪೊಲೀಸ್ ಇಲಾಖೆಗೆ ಮಿಕ್ಕ 2 ಆರೋಪಗಳಿಗೆ ಸರಿಯಾದ ಸಾಕ್ಷಿ ಆಧಾರಗಳನ್ನು ಸಲ್ಲಿಸುವಂತೆ ಕೋರ್ಟು ಆದೇಶ ನೀಡಲಾಗುತ್ತಿದೆ. ಕೋರ್ಟ್ ಇಸ್ ಅಡ್ಜರ್ನ್ಡ್. ಯು ಡಿಡ್ ಇಟ್ ಕಾತಿ, ಯು ಡಿಡ್ ಇಟ್. ನನ್ನ ಕೈಲಾಗೋದನ್ನೆಲ್ಲ ಮಾಡಿದ್ದೀನಿ. ಸೂಪರ್ ಕತಿ. ಏನ್ ಕಾವೇರಿ, ನನ್ ವಿರುದ್ಧ ಗೆದ್ದೇ ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ, ಏನಾಯ್ತು? ನಾಳೆ ನನ್ನ ಅಹಂಕಾರ ಮುರಿಯತ್ತೆ, ಅಪರಾಧ ಸಾಬೀತಾಗತ್ತೆ ಅಂತೆಲ್ಲ ಹೇಳಿದ್ದೆ, ಏನು ಆಗ್ಲೇ ಇಲ್ವೇ? ಆಮೇಲೆ ಇನ್ನೇನೋ ಹೇಳಿದ್ಯಲ್ಲ, ಅಹಂ. ಎಸ್, ಅಹಂ. ನಮ್ ಹಾರಾಟಕ್ಕೆ ಬ್ರೇಕ್ ಹಾಕಕ್ಕೆ ದೇವ್ರೇ ನಿನ್ನ ಕಳ್ಸಿರೋದು ಅಂತ ಹೇಳ್ದೆ. ಅದೇ ದೇವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಇಲ್ಲಿ ನಿಲ್ಸಿರೋದು. ಕೋರ್ಟ್ಗೆ ಇಲ್ಲಿ ಸತ್ಯ, ನ್ಯಾಯ, ಧರ್ಮ ಎಲ್ಲದಕ್ಕಿಂತ ಅಸತ್ಯ ಧರ್ಮ ಗೆಲ್ಲೋದೇ ಜಾಸ್ತಿ. ಯಾಕಂದ್ರೆ ಇಲ್ಲಿ ತಪ್ಪುಗಳನ್ನ, ಅಪರಾಧಗಳನ್ನ ಸಾಬೀತುಪಡಿಸಕ್ಕೆ ಸಾಕ್ಷಿ ಆಧಾರಗಳು ಬೇಕು. ಇಲ್ಲಿ ಸತ್ಯ ಅಸತ್ಯಗಳನ್ನ ಕೂಡ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಅವರ ಶಕ್ತಿ, ಯುಕ್ತಿ, ಬುದ್ಧಿವಂತಿಕೆ ಮೇಲೆ ಅವ್ರವ್ರಿಗೇನೇನ್ ಬೇಕೋ ಅದನ್ನ ಪಡ್ಕೊಳ್ತಾರೆ. ಆ ದೇವ್ರೆ ಬಂದು ವಾದ ಮಾಡಿದ್ರು ಸಹ ಸಾಕ್ಷಿ ಆಧಾರದ ಮೇಲೇನೆ ಕೋರ್ಟ್ ಒಪ್ಕೊಳ್ಳೋದು. ಇವಾಗ ಹೇಳು, ಯಾರ ಹಾರಾಟಕ್ಕೆ ಯಾರು ಬೇಲಿ ಹಾಕ್ತಾ ಇದ್ದಾರೆ ಅಂತ? ನಿನ್ನ ಹಾರಾಟಕ್ಕ ಅಥವಾ ನನ್ನ ಹಾರಾಟಕ್ಕ? ಹೇಳು ಕಾವೇರಿ, ಮಾತಾಡು. ಆಫೀಸಲ್ಲಿ ನಿನ್ನ ಬುದ್ಧಿವಂತಿಕೆ ಗೆದ್ದಿರಬಹುದು, ಬಟ್ ದಿಸ್ ಇಸ್ ಕೋರ್ಟ್. ನನ್ನ ಬುದ್ಧಿವಂತಿಕೆ ಗೆದ್ದಿದೆ. ನಿನ್ನ ಗೆಲುವಿನ ಹಿಂದೆ ನಮ್ಮಪ್ಪ ಇದ್ರು. ಆದ್ರೆ ಇಲ್ಲಿ ನನ್ನ ಗೆಲುವಿನ ಹಿಂದೆ ಯಾರೂ ಇಲ್ಲ. ನಾನು ಒಬ್ಳೆ ನಿಂತು ಹೋರಾಟ ಮಾಡಿದ್ದೀನಿ. ಕಡೆಗೂ ನನ್ನ ಗಂಡನ್ನ ಬಿಡಿಸ್ಕೊಂಡು ಬಂದೆ.
ನೆಕ್ಸ್ಟ್ ವಾದ ಮಾಡಿ ಈ ಕೇಸಿಂದನೇ ನನ್ನ ಗಂಡನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ, ನೋಡ್ತಾ ಇರು. ಇಲ್ಲಿ ತನಕ ನಿನ್ನ ಆಟ ನಡೀತು, ಇನ್ಮೇಲೆ ನನ್ನ ಆಟ ಶುರುವಾಗುತ್ತೆ. ಅದು ಹೇಗಿರುತ್ತೆ ಅಂತ ನಾನು ಹೇಳಲ್ಲ, ನೀನೇ ನೋಡು. ಏನು ಕಾವೇರಿ, ವಿರೋಧ ಪಕ್ಷದವ್ರು ಏನೋ ಹೇಳ್ಬಿಟ್ಟು ಹೋದಂಗಿದೆ. ಗೆದ್ದ ಖುಷಿಗೆ ಟಾಂಟ್ ಕೊಟ್ಟು ಕೌಂಟ್ರ್ ಕೊಡೋದಕ್ಕೆ ಬಂದಿದ್ರು. ಹಾಗೆ ಇನ್ಮುಂದೆ ಅವ್ರ ಆಟನೇ ನಡೆಯೋದು, ಅವರೇ ಗೆಲ್ಲೋದು ಅಂತ ಇಂಡೈರೆಕ್ಟ್ ಆಗಿ ವಾರ್ನ್ ಮಾಡಕ್ ಬಂದಿದ್ರು. ಮೋಸ ಮಾಡಿ ಗಂಡನ ಆಚೆ ಕರ್ಕೊಂಡ್ಬರ್ತಿರೋದು ಅವಳು. ನಿನಗೆ ಸವಾಲಾಗ್ತಿದ್ದಾಳ? ನಮ್ಮ ಅಕ್ಕ ಈ ರೀತಿ ಬದಲಾಗ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾವಾಗ್ಲೂ ಸತ್ಯ ಧರ್ಮದ ಪರ ನಿಲ್ಬೇಕು ಅಂತ ಹೇಳ್ತಾ ಇದ್ಲು. ಬಡವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಲಾಯರ್ ಆದ್ಲು. ಆದ್ರೆ ಇವತ್ತು ಕೊಲೆ ಮಾಡೋ ಪ್ರಯತ್ನ ಪಟ್ಟ ಗಂಡನ ಪರ ನಿಂತಿದ್ದಾಳೆ. ನನಗಿದನ್ನ ನಂಬೋಕೆ ಆಗ್ತಿಲ್ಲ ಕಾವೇರಿ. ಅದರಲ್ಲೂ ನಮ್ಗೆ ಇವತ್ತು ಸೋಲಾಗತ್ತೆ ಅಂತ ನಾನು ನಿಜಕ್ಕೂ ಅನ್ಕೊಂಡಿರ್ಲಿಲ್ಲ. ಇದೆಲ್ಲದಕ್ಕೂ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಲ್ಟಾ ಹೊಡೆದಿದ್ದೆ ಕಾರಣ. ನೋಡಿ, ನೀವಿಬ್ರು ಜಾಸ್ತಿ ಟೆನ್ಷನ್ ತಗೋಬೇಡಿ. ಯಾರು ಏನೇ ಮಾಡಿದ್ರು ಈ ಕೇಸ್ನ ಗೆಲ್ಲಕ್ಕಾಗಲ್ಲ, ಗೆಲ್ಲೋದಕ್ಕೆ ಬಿಡೋದಿಲ್ಲ. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಅವ್ರೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ಬೇಕು, ಅಥವಾ ಕಾತಿ ಮೇಡಮ್ ಕೇಳಿರೋ ಕ್ವಶನ್ಗೆ ಅವ್ರಿಗೆ ನಿಜವಾಗ್ಲೂ ಉತ್ತರ ಗೊತ್ತಿಲ್ದಿರೋ ಕಾರಣ ಸುಮ್ಮನೆ ಆಗಿದಾರಷ್ಟೇ. ಒಟ್ನಲ್ಲಿ ಇವತ್ತವರು ಬೇಲ್ ತಗೊಂಡು ಆಚೆ ಹೋಗಿರ್ಬೋದು, ಆದ್ರೆ ಅವರು ಗೆದ್ದಿಲ್ಲ. ಸೋಲು ಗೆಲುವಿನ ಲೆಕ್ಕಾಚಾರ ಮುಂದೂಡ್ಲಾಗಿದೆ ಅಷ್ಟೇ. ನಮ್ಮ ಹತ್ರ ಇರೋ ಮೈನಸ್ಗಳನ್ನ ಪ್ಲಸ್ ಮಾಡಿ ತೋರಿಸಿದ್ರೆ ಅವ್ರನ್ನ ಇನ್ನೊಂದ್ಸಲ ಒಳಗಾಕ್ಬೋದು. ಒಳಗಾಕೋದೇನು, ಪರ್ಮನೆಂಟ್ ಆಗಿ ಜೈಲಲ್ಲೇ ಕೂರಿಸ್ಬೋದು. ಯು ಡೋಂಟ್ ವರಿ, ನಾನು ಆಮೇಲೆ ಸಿಗ್ತೀನಿ. ಇವರೊಬ್ರು ಕಾವೇರಿ ಜೊತೆ ಹೋಗಿ ಕಾತಿ ಪ್ರಬಲ ಇಬ್ಬರನ್ನು ಎದುರು ಹಾಕೋತಾ ಇದ್ದಾರೆ. ಕಾವೇರಿನ ಸಿಂಹ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಅವರಿಬ್ರು ಕ್ರಿಮಿನಲ್ ಲಾಯರ್ಗಳು, ಒಂಥರ ಗುಳ್ಳೆ ನರಿಗಳ ಹಾಗೆ. ಸಿಂಹ ಹುಲಿನ ಸಹ ನಾಯಿ ಮಾಡಿ ಮೂಲೆ ಕೂರಿಸ್ಬಿಡ್ತಾರೆ. ಹಾಗೇನಾದ್ರೂ ಆದ್ರೆ ಆಸ್ತಿನೂ ಸಿಗಲ್ಲ, ಅಧಿಕಾರನೂ ಸಿಗಲ್ಲ. ಆಮೇಲೆ ನಮ್ಮ ಪಾಲಿನ ಆಸ್ತಿ ಎಲ್ಲ ಟ್ರಸ್ಟ್ಗೆ ಹೋಗುತ್ತೆ. ಇವ್ರನ್ನ ಟ್ರಸ್ಟಿಗೆ ಬಿಟ್ಟು ನಾನು ಅಪ್ಪನ ಮನೆಗೆ ಹೋಗ್ಬೇಕಷ್ಟೆ.